ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲ ಪಕ್ಷದಲ್ಲಿಯೂ ಕೂಡ ಟಿಕೆಟ್ ಲಾಬಿ ಜೋರಾಗಿಯೇ ನಡೀತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ನಾನು ಸ್ಪರ್ಧೆಯನ್ನ ಮಾಡಬೇಕು ಅಂತ ಒಂದಷ್ಟು ಜನ ನಾಯಕರು ರಾಜ್ಯದ ನಾಯಕರಿಗೆ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರೆ, ಮತ್ತೊಂದಷ್ಟು ನಾಯಕರು ನೇರವಾಗಿ ಹೈಕಮಾಂಡ್ ಕದ ತಟ್ಟಿದ್ದಾರೆ. ಈ ಬಾರಿ ನನಗೆ ಟಿಕೆಟ್ ಅನ್ನ ಕೊಡಿ, ನಾವು ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತಹ ಒಂದಷ್ಟು ಲಾಬಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ರಾಜಕೀಯ ಮುಖಂಡರು ತಮ್ಮ ತಮ್ಮ ರಾಜಕೀಯ ಪಕ್ಷದ ರಾಜ್ಯ ನಾಯಕರಿಗೆ ಬ್ಲಾಕ್ ಮೇಲ್ ತಂತ್ರವನ್ನು ಕೂಡ ಹೂಡಿ ಹೇಗಾದ್ರೂ ಮಾಡಿ ನಾವು ಟಿಕೆಟ್ ಅನ್ನ ಪಡೆದುಕೊಳ್ಳಲೇಬೇಕು, ಶತಾಯುಗತಾಯು ಈ ಬಾರಿ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಲೇಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಚುನಾವಣೆ ಬಂದಾಗಲೂ ಕೂಡ ನಡೆಯುವಂಥದ್ದು ಕಾಮನ್. ಲೋಕಸಭಾ ಚುನಾವಣೆ ಆಗಿರಲಿ ಅಥವಾ ವಿಧಾನಸಭಾ ಚುನಾವಣೆ ಆಗಿರಲಿ, ಯಾವುದೇ ಚುನಾವಣೆ ಇದ್ರೂ ನನಗೆ ಟಿಕೆಟ್ ಬೇಕು ಅಂತ ಟಿಕೆಟ್ ಆಕಾಂಕ್ಷಿಗಳು ಪಟ್ಟು ಹಿಡಿಯೋದು ಸರ್ವೇ ಸಾಮಾನ್ಯ. ಪ್ರತಿ ಎಲೆಕ್ಷನ್ನಲ್ಲಿಯೂ ಕೂಡ ನಾವು ಇದನ್ನ ನೋಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮೂರೂ ಪಕ್ಷಗಳಿಂದಲೂ ಕೂಡ ಇದೇ ತರಹದ ಟಿಕೆಟ್ ಲಾಬಿಗಳು ಜೋರಾಗಿದೆ. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನಿದೆಯಲ್ಲ, ಇದು ನಮಗೆ ಒಂದು ತರಹ ಭಿನ್ನ ಅಂತ ಕಾಣಿಸೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ಸ್ವತಃ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ, ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಕುಟುಂಬದವರು ಯಾರಾದರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲಿ, ಅವರಿಗೆ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ಸೌಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಆಫರ್ ಇಟ್ಟರು ಕೂಡ ಸೌಕಾರ್ ಸತೀಶ್ ಜಾರಕಿಹೊಳಿ ನನಗೆ ಟಿಕೆಟ್ ಬೇಡವೇ ಬೇಡ, ನನಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವ ಮನಸ್ಸಿಲ್ಲ, ನನಗೆ ಟಿಕೆಟ್ ಬೇಡ ಅಂತಿದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನನಗೆ ಟಿಕೆಟ್ ಬೇಡ ಅಂತ ಇದ್ದಾರೆ. ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಬೇಕು ಅಂತ ಒಂದಷ್ಟು ಸಮರ ನಡೀತಾ ಇದ್ರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾಕೆ ಟಿಕೆಟ್ ಬೇಡ ಅನ್ನುವಂತಹ ಸಮರ ನಡೀತಾ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಾಜಕೀಯ ಟ್ವಿಸ್ಟ್ ಏನು, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾಕೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ನಿಂದ ಹಿಂದೆ ಸರಿದಿದೆ, ಇದರ ಹಿಂದೆ ಏನಿದೆ, ಅದರ ಜೊತೆಗೆ ಸೌಕಾರ್ ಕೊಟ್ಟಂತಹ ಒಂದೇ ಒಂದು ಟಕ್ಕರ್ಗೆ ರಾಜ್ಯ ನಾಯಕರು ಬಿಡಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಶೇಕ್ ಆಗಿದೆ. ಹಾಗಾದರೆ ಸೌಕಾರ್ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು, ಸೌಕಾರ್ ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್ ಏನು, ಸೌಕಾರ್ ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್ನಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಸಿಕ್ಕಾಕೊಂಡಿದ್ದಾರಾ? ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲಾ ಪಕ್ಷದಲ್ಲಿಯೂ ಕೂಡ ನಿಮಗೆ ಟಿಕೆಟ್ ಲಾಬಿ ನಡೆಯುತ್ತೆ. ಟಿಕೆಟ್ ಬೇಕು ಅಂತ ಟಿಕೆಟ್ ಆಕಾಂಕ್ಷಿಗಳು ರಾಜ್ಯ ನಾಯಕರ ಹಿಂದೆ ಬೀಳ್ತಾರೆ. ಒಂದಷ್ಟು ಜನ ರಾಜ್ಯ ನಾಯಕರು ಅವರಿಗೆ ಸರಿಯಾದ ರೀತಿಯಾಗಿ ಸ್ಪಂದಿಸದೆ ಹೋದರೆ ರಾಷ್ಟ್ರೀಯ ನಾಯಕರನ್ನು ಕೂಡ ಹೋಗಿ ಭೇಟಿ ಮಾಡ್ತಾರೆ, ಹಣದ ಒಂದಷ್ಟು ಆಮಿಷವನ್ನು ತೋಡ್ತಾರೆ. ಅದು ಕೂಡ ವರ್ಕ್ ಆಗಲಿಲ್ಲ ಅಂದರೆ ಕೊನೆಯದಾಗಿ ನಾವು ಪಕ್ಷವನ್ನು ಬಿಟ್ಟು ಹೋಗ್ತೀವಿ ಅನ್ನುವಂತಹ ಒಂದಷ್ಟು ತಂತ್ರವನ್ನು ಕೂಡ ಹೂಡ್ತಾರೆ. ಆ ಎಲ್ಲಾ ತಂತ್ರಗಳು ಕೂಡ ಯಶಸ್ವಿಯಾಗಿ ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕು ಅನ್ನೋದು ಟಿಕೆಟ್ ಆಕಾಂಕ್ಷಿಗಳ ಉದ್ದೇಶ ಆಗಿರುತ್ತೆ. ಆದರೆ ಕೊಂಚ ಭಿನ್ನ ಅಂತ ಅನ್ಸೋದು ಬೆಳಗಾವಿ ಲೋಕಸಭಾ ಕ್ಷೇತ್ರ. ಯಾಕೆಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಫೈನಲ್ ಮಾಡಿದಂತೆ ಕಾಣುತ್ತೆ. ಯಾಕೆ ಅಂದ್ರೆ ಪ್ರೆಸೆಂಟ್ ಈಗ ಅಲ್ಲಿ ಸಂಸದರಾಗಿರುವಂತಹ ಅಂಗಡಿಯವರ ಪತ್ನಿ ಏನಿದ್ದಾರಲ್ಲ, ಅವರಿಗೆ ಮುಂದೆ ರಾಜಕೀಯ ಬೇಡ. ಯಾಕೆ ಅಂದ್ರೆ ಅದು ಒಂಥರ ಅನುಕಂಪದ ಆಧಾರದ ಮೇಲೆ ಸುರೇಶ್ ಅಂಗಡಿ ಅವರು ನಿಧನರಾದ ಮೇಲೆ ಅವರಿಗೆ ಅಂದ್ರೆ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಕೊಟ್ಟಂತಹ ಒಂದು ಟಿಕೆಟ್ ಆಗಿತ್ತು. ಹಾಗಾಗಿ ಮಂಗಳಾ ಸುರೇಶ್ ಅಂಗಡಿ ಅವರು ಈ ಬಾರಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿಯಿಂದ ಈ ಬಾರಿ ಮಂಗಳಾ ಸುರೇಶ್ ಅಂಗಡಿ ಅಂದ್ರೆ ಅಂಗಡಿಯವರ ಫ್ಯಾಮಿಲಿಯ ಬೀಗರು ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಸೇರಿದ್ದಂತಹ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿಜೆಪಿಗೆ ವಾಪಸ್ಸು ಬಂದಿರುವಂತಹ ಕಾರಣವೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ. ಈಗಾಗಲೇ ಹುಬ್ಬಳ್ಳಿಯಿಂದ ಅವರು ಎಲೆಕ್ಷನ್ಗೆ ಸ್ಪರ್ಧೆಯನ್ನು ಮಾಡಿದ್ರು. ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ಹೀನಾಯವಾಗಿ ಸೋತಂತಹ ಜಗದೀಶ್ ಶೆಟ್ಟರ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಬೆಳಗಾವಿಯತ್ತ ಹೊರಟಿದೆ. ಇದು ಬಿಜೆಪಿ ಪಕ್ಷದ್ದಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೊಳಗಡೆ
ಟಿಕೆಟ್ ಬೇಡ ಅನ್ನುವಂತಹ ಒಂದಷ್ಟು ಹೋರಾಟಗಳು ನಡೀತಾ ಇದೆ, ಒಂದಷ್ಟು ಸಮರ ನಡೀತಾ ಇದೆ. ಮೊದಲನೇದಾಗಿ ಮೊದಲ ಬಾರಿಗೆ ಬಿಗ್ ಆಫರ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟಿದ್ದು ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರ ಮುಂದೆ. ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ನೀವೇ ಈ ಬಾರಿ ಸ್ಪರ್ಧೆಯನ್ನ ಮಾಡಿ, ಕಳೆದ ಬಾರಿ ಉಪಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನ ಮಾಡಿದ್ರಿ, ಉಪಚುನಾವಣೆಯಲ್ಲಿ ಕೆಲವು ಮತಗಳ ಅಂತರದಿಂದ ನೀವು ಸೋತ್ರಿ. ಹಾಗಾಗಿ ಬೆಳಗಾವಿಗೆ ಒಬ್ಬ ಟಫ್ ಫೈಟರ್ ಬೇಕಾಗಿದೆ, ಅಂದ್ರೆ ಒಂದು ಪ್ರತಿರೋಧ ತೋರುವಂತಹ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕಾಗಿದ್ದಾರೆ, ಅದು ನೀವಾಗ್ತೀರಿ. ಅದು ಜಗದೀಶ್ ಶೆಟ್ಟರ್ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿ ಅಂದ್ರೆ ಅದು ನೀವೇ ಆಗ್ತೀರಿ. ಹಾಗಾಗಿ ನೀವು ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಿ ಅಂತ ಹೇಳಿದ್ರು. ಆಗ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ನಾಯಕರಿಗೂ ಕೂಡ ಕನ್ವಿನ್ಸ್ ಮಾಡಿದ್ರು, ಆಗೋದಿಲ್ಲ, ನಾನು ಸ್ಪರ್ಧೆ ಮಾಡೋದೇ ಇಲ್ಲ, ನನಗೆ ಟಿಕೆಟ್ ಬೇಡವೇ ಬೇಡ ಅನ್ನುವಂತಹ ಉತ್ತರವನ್ನ ಕೊಟ್ಟರು. ಆನಂತರ ನಿಮ್ಮ ಕುಟುಂಬದವರಿಗೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡ್ತೀವಿ, ನಿಮ್ಮ ಮಗ ಅಥವಾ ಮಗಳಿಗೂ ಕೂಡ ನಾವು ಟಿಕೆಟ್ ಕೊಡೋದಕ್ಕೆ ರೆಡಿ ಇದ್ದೀವಿ, ನೀವು ಅವರ ಜೊತೆಗೆ ನಿಂತು ಎಲೆಕ್ಷನ್ಗೆ ಅವರ ಹಿಂದೆ ನೀವು ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳಿದ್ರು. ಆಗ ಸತೀಶ್ ಜಾರಕಿಹೊಳಿ ಅವರು ಯೋಚನೆ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರೆ, ಈಗ ಸತೀಶ್ ಜಾರಕಿಹೊಳಿ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ನಮ್ಮ ಕುಟುಂಬಕ್ಕೆ ಲೋಕಸಭಾ ಎಲೆಕ್ಷನ್ ಟಿಕೆಟ್ ಬೇಡವೇ ಬೇಡ, ಮಗಳಿಗೆ ಮತ್ತು ಮಗನಿಗೆ ನಮ್ಮ ಬೇರೆ ಬೇರೆ ಬಿಸ್ನೆಸ್ಗಳಿದ್ದಾವೆ, ಅವುಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ, ಸದ್ಯಕ್ಕೆ ಅವರು ರಾಜಕೀಯಕ್ಕೆ ಬರೋದು ಬೇಡ, ನಮಗೆ ಯಾವುದೇ ಕಾರಣಕ್ಕೂ ಲೋಕಸಭಾ ಟಿಕೆಟ್ ಬೇಡ ಅಂತ ಹೇಳಿದ್ದಾರೆ. ಇತ್ತ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದು ಪ್ರಬಲವಾದಂತಹ ಸ್ಪರ್ಧೆಯನ್ನ ಕೊಡುವಂತವರು ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂದಾಗ ಬೇಡ ಅಂತ ಅಂದ್ರು. ಆನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನಿಗೆ ಹೇಗಾದ್ರೂ ಮಾಡಿ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ಕೊಡಿಸಬೇಕು, ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಅವರು ಕೂಡ ಪಟ್ಟನ್ನ ಹಿಡಿತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರ ನಡೆ ಏನಿದೆಯಲ್ಲ, ಟಿಕೆಟ್ ಬೇಡವೇ ಬೇಡ ಅಂತ ಹೇಳಿದ್ದು ಈಗ ಅದು ನಿಗೂಢವಾಗಿ ಕಾಣ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ತಮಗೆ ಟಿಕೆಟ್ ಬೇಡ, ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಡ ಅಂತ ನಿರಾಕರಿಸಿದ್ರು ಅಂತ ಒಂದಷ್ಟು ಕಾರಣಗಳನ್ನ ಹುಡ್ಕೊಳ್ತಾ ಹೋದ್ರೆ ಅಲ್ಲಿ ನಮಗೆ ಬಹುದೊಡ್ಡದಾಗಿರುವಂತಹ ಪ್ಲಾನ್ ಕಾಣುತ್ತೆ. ಏನದು ಆ ಪ್ಲಾನ್ ಅನ್ನೋದನ್ನ ಹೇಳ್ಬಿಡ್ತೀನಿ ಗೆಳೆಯರೆ. ಸತೀಶ್ ಜಾರಕಿಹೊಳಿ ಅವರು ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿರುವಂತಹ ಬೇಡಿಕೆ ಏನು ಅಂದ್ರೆ, ಲೋಕಸಭಾ ಚುನಾವಣೆಯ ನಂತರ ನನಗೆ DCM ಸ್ಥಾನ ಬೇಕು, DCM ಆಗುವಂತಹ ಅಥವಾ ಉಪಮುಖ್ಯಮಂತ್ರಿ ಆಗುವಂತಹ ಎಲ್ಲ ಅರ್ಹತೆ ಕೂಡ ನನಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕೂಡ ಅಷ್ಟೇ ದುಡಿದಿದ್ದೀನಿ, ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ನನ್ನ ಕೊಡುಗೆಯೂ ಕೂಡ ಅಷ್ಟೇ ಇದೆ ಕರ್ನಾಟಕದಲ್ಲಿ, ಹಾಗಾಗಿ ನಾನು ಕೂಡ DCM ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಯೋಗ್ಯನಾಗಿದ್ದೇನೆ. DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಿರಲ್ಲ ಅಷ್ಟೇ ಯೋಗ್ಯತೆ ಕೂಡ ನನಗೂ ಇದೆ, ನನಗೂ DCM ಬೇಕು, ಇಲ್ಲದಿದ್ದರೆ ನನ್ನ ಜೊತೆಗೆ 40ರಿಂದ 45 ಜನ ಶಾಸಕರಿದ್ದಾರೆ, ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ಬಾಣವನ್ನ ಬಿಟ್ಟಿದ್ದಾರೆ. ಆ ಒಂದು ಬಾಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಾದಂತಹ ತಲ್ಲಣ ಎದ್ದಿತ್ತು. ಸದ್ಯಕ್ಕೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನ ತಣ್ಣಗಾಗಿಸಿತ್ತು. ಈ ಒಂದು ತಣ್ಣಗಾಗಿದ್ದಾರಲ್ಲ, ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸುಮ್ಮನಾಗಿರಿಸಬೇಕು. ಈಗ ಅವರು ಸಚಿವರಾಗಿದ್ದಾರೆ, ಅದೆಲ್ಲವೂ ಕೂಡ ಓಕೆ, ಆದರೆ ಅವರು ಪಟ್ಟು ಹಿಡಿದಿದ್ದು ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅವರು ಪಟ್ಟು ಹಿಡಿದಿದ್ದಾರೆ. ಅದರ ಜೊತೆಗೆ ಮುಂದೆ ಏನಾದರೂ ಅಂದ್ರೆ ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 2028ರಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗುವಂತಹ ಯೋಗ್ಯತೆ ಅದು ಕೂಡ ನನಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಈ ತರಹದ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇಲ್ಲದಿದ್ದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂತಹ ಒಂದು ರೀತಿಯಾದಂತಹ ಬ್ಲಾಕ್ ಮೇಲ್ ಅನ್ಬಹುದು ಅಥವಾ ಒಂದು ರೀತಿಯಾದಂತಹ ಅಸ್ತ್ರವನ್ನ ಅವರಲ್ಲಿ ಪ್ರಯೋಗಿಸಿದ್ದಾರೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ತಣ್ಣಗಾಗಿಸಬೇಕು ಅಂತ DK ಶಿವಕುಮಾರ್ ಅವರು, ನೀವು ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಿ ನಾವು ಟಿಕೆಟ್ ಕೊಡ್ತೀವಿ ನಿಮಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬಕ್ಕೆ ಕೊಡೋದಿಲ್ಲ, ನಿಮಗೆ ಕೊಡ್ತೀವಿ ಅಥವಾ ನಿಮ್ಮ ಕುಟುಂಬದವರಿಗೆ ಕೊಡ್ತೀವಿ ಅಂತ ಹೇಳಿ ಟಿಕೆಟ್ ಅನ್ನ ಕೊಟ್ಟು ಅವರ ಮುಂದೆ ಇರುವಂತಹ ಅಂದ್ರೆ ಅವರಿಗೇನು ಈಗ DCM ಸ್ಥಾನಕ್ಕೆ ಪಟ್ಟಣ ಹಿಡಿದಿದ್ದಾರಲ್ಲ ಎಲೆಕ್ಷನ್ ಮುಗಿದ ಮೇಲೆ, ಅದನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಅನ್ನ DK ಶಿವಕುಮಾರ್ ಅಂಡ್ ಟೀಮ್ ಹಾಕೊಂಡಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ತಿರುಗುಬಾಣ ಅನ್ನೋ ಹಾಗೆ, ನನಗೆ ಟಿಕೆಟ್ ಬೇಡವೇ ಬೇಡ, ಲೋಕಸಭಾ ಚುನಾವಣೆಯ ಮೇಲೆ ನಮಗೆ ಮತ್ತು ನನ್ನ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ ಅನ್ನುವಂತಹ ಒಂದು ಟಕ್ಕರ್ ಕೊಡೋದರ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಏನು ಹೇಳಿದ್ದಾರೆ ಅಂದ್ರೆ, ನೀವು ನಿಮ್ಮ ಮಗನನ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾ ಇದ್ದೀರಲ್ಲ, ನಿಲ್ಲಿಸಿ, ಆದರೆ ನನ್ನ ಸಪೋರ್ಟ್ ನಿಮಗೆ ಇರೋದಿಲ್ಲ ಅನ್ನೋದನ್ನ ಒಂದು ರೀತಿಯಾಗಿ
ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಒಂದು ಏನು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಅವರ ಕುಟುಂಬದ ಒಂದು ರೀತಿಯಾದಂತಹ ಡಾಮಿನೆನ್ಸ್ ತುಂಬಾ ಇದೆ. ಅಲ್ಲಿ ಜಾರಕಿಹೊಳಿ ಅವರ ಸಪೋರ್ಟ್ ಇಲ್ಲದೆ ಅಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಗೊತ್ತು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಟಿಕೆಟ್ ಏನಾದರೂ ಕೊಟ್ಟರೆ ಅವರನ್ನ ಅಂದ್ರೆ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಾರಲ್ಲ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಒಂದು ಎಲ್ಲವೂ ಕೂಡ ಇವರ ಮೇಲೆಯೇ ಇರುತ್ತೆ, ಒತ್ತಡ ಇರುತ್ತೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಲ್ಲಿ ಬಿಟ್ಟು ಕೊಟ್ಟುಬಿಟ್ರೆ ಅಲ್ಲಿ ಒತ್ತಡ ಇರೋದಿಲ್ಲ. ಆಗ ಅವರಿಗೆ ಪರೋಕ್ಷವಾಗಿ ನಾವು ಸಪೋರ್ಟ್ ಮಾಡದೇ ಇದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ವಿಫಲರಾಗ್ತಾರೆ. ಆಗ ಇವರ ತಾಕತ್ತು ಏನು ಅನ್ನೋದನ್ನ ತೋರಿಸ್ದಂಗೂ ಆಗತ್ತೆ. ಅದರ ಜೊತೆಗೆ ಅವರ ಮುಂದೆ ಇರುವಂತಹ ಡಿಮಾಂಡ್ ಏನಿದೆಯಲ್ಲ, DCM ಆಗಬೇಕು ಅನ್ನುವಂತಹ ಡಿಮಾಂಡ್, ಅದು ಕೂಡ ಈಡೇರಿಸಿಕೊಂಡಂಗೆ ಆಗತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಲೋಕಸಭಾ ಟಿಕೆಟ್ ಅನ್ನ ಸಾವ್ಕಾರ್ ಸತೀಶ್ ಜಾರಕಿಹೊಳಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಗೊಂದಲ ಎದ್ದಿರೋದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೇಲೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಗೊಂದಲ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿದೆ. ಮುಂದೆ ನೋಡೋಣ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಯಾರಿಗೆ ಕೊಡ್ತಾರೆ ಅಂತ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೋಕಸಭಾ ಕ್ಷೇತ್ರದ ಇನ್ಸೈಡ್ ಡೀಟೇಲ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.